ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಜಮಾನ್ರು ಕಾಲ್ ಮಾಡಿದ್ದೆ, ಲಕ್ಕಿ ಹತ್ರನೂ ಮಾತಾಡಿದೆ, ಆರಾಮಾಗಿದ್ದಾಳಂತೆ. ಅವಳಿಗೇನು, ಆರಾಮಾಗೆ ಇರ್ತಾಳೆ. ಹಾಳಾಗಿದ್ದು ಆದಿ ಲೈಫ್ ತಾನೆ. ನಾನು ತಾತನ್ ಬಲ್ವಂತ ಕೊಪ್ಕೊಂಡೆ. ನನಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ. ಇನ್ಮೇಲೆ ನಾವ್ 4 ಜನ ಯಾವತ್ತೂ ನೆಮ್ಮದಿಯಾಗಿರಲ್ಲ. ಅಮೃತ ಅವ್ರೆ, ಪ್ಲೀಸ್ ಇವಾಗೇನು ಮಾತಾಡ್ಬೇಡಿ. ಸಂಜೀವ, ಏನಾಯ್ತು? ಏನಿಲ್ಲಮ್ಮ, ದಿಢೀರಂತ ಹೀಗೆಲ್ಲ ಆಗೋಯ್ತಲ್ಲ. ಅಮೃತ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡಿದ್ರು, ಅದನ್ನೇ ಮಾತಾಡ್ತಿದ್ವಿ ಅಷ್ಟೇ. ಅಮೃತ, ನಿನಗೆ ನಿನ್ನ ಮನೆಯವ್ರಿಗೆಲ್ಲ ಎಷ್ಟು ಸಂಕಟ ಆಗಿರುತ್ತೆ ಅನ್ನೋದು ನನಗೆ ಅರ್ಥ ಆಗತ್ತೆ ಕಣಮ್ಮ. ನೋಡ ಅಮೃತ, ಮದುವೆ ಅನ್ನೋದು ಒಂದು ದೊಡ್ಡ ಸಂಭ್ರಮ. ನಿಶ್ಚಿತಾರ್ಥದಿಂದ ಹಿಡಿದು ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ದಿನ ನೋಡಿ ಅದನ್ನ ಸಡಗರದಿಂದ ಮಾಡ್ತಾರೆ. ದೊಡ್ಡ ಮನೆ ಅಂದಮೇಲೆ ಅದನ್ನ ಇನ್ನೂ ಅದ್ದೂರಿಯಾಗೇ ಮಾಡ್ತಾ ಇದ್ರೇನೋ. ಆದ್ರೆ ಪರಿಸ್ಥಿತಿ ಕೈ ಮೀರೋಗಿ ಏನೆಲ್ಲ ಆಗೋಯ್ತು. ಒಂದಂತೂ ನಿಜ ಕಣಮ್ಮ, ನಮ್ಮ ಲಕ್ಷ್ಮಿ ತುಂಬ ಒಳ್ಳೆ ಹುಡುಗಿ. ನಿಂತರಾನೆ ತಾನು ಹೊಡೆದು ಮನೆಗೆ ಬೆಳಕಾಗೋ ದೀಪದ ಥರ. ನಿನ್ ತಮ್ಮ ಆದೇನು ನಮ್ಮ ಲಕ್ಷ್ಮಿನೂ ತುಂಬ ಚೆನ್ನಾಗಿರ್ತಾರೆ. ಲಕ್ಷ್ಮಿ, 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 ಇವಳು ನಿಜವಾಗ್ಲೂ ಮನೆ ಬಿಟ್ಟು ಹೋದ್ಲಾ? ರಾತ್ರಿ ನಾನು ಅಷ್ಟೆಲ್ಲ ಬೈದ ಮೇಲೆ 100% ಮನೆ ಬಿಟ್ಟು ಹೋಗಿರ್ತಾಳೆ. ಲಕ್ಷ್ಮಿ, 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 ಎಸ್. ಗುಡ್ ಮಾರ್ನಿಂಗ್ ಆದಿ. ಗುಡ್ ಮಾರ್ನಿಂಗ್ ಅತ್ತೆ. ಏನೋ ಹುಡುಕ್ತಾ ಇರೋ ಹಾಗಿದೆ. ಅದಾ, ನಿನ್ನೆ ಈ ಮನೆಗೆ ಒಂದು ಪಿಶಾಚಿ ಬಂದಿತ್ತಲ್ಲ, ಅದಿನ್ನೂ ಮನೇಲೇ ಇದೆಯಾ ಅಥವಾ ಹೊರಟೋಗಿದ್ಯಾ ಅಂತ ಕ್ಯೂರಿಯಾಸಿಟಿ. ಆದಿ ಪ್ಲೀಸ್, ಪೀಡೆ ಪಿಶಾಚಿ ಅಂತೆಲ್ಲ ಮಾತಾಡಬೇಡ. ಶಿ ಈಸ್ ಅ ಸೆನ್ಸಿಬಲ್ ಗರ್ಲ್. ನಿನ್ನೆ ರಾತ್ರಿ ನಾನು ಅವಳ ಹತ್ರ ಮಾತಾಡಿದ್ದೀನಿ, ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದೀನಿ. ಬೆಳಗ್ಗೆಯಿಂದ ಅವಳೆಲ್ಲೂ ಕಾಣ್ತಾ ಇಲ್ಲ ಅಂದರೆ ಮೋಸ್ಟ್ಲಿ ಶಿ ಹ್ಯಾಸ್ ಗಾನ್. ಅಬ್ಬಾ, ಈಗ ಸಮಾಧಾನ ಆಯಿತು. ಏನು ಸಮಾಧಾನ ಆಯಿತು ಆದಿ? ಚಿಕ್ಕಮ್ಮ, ಅದು ಅದೇ ತುಂಬ ದಿನ ಆದಮೇಲೆ ನಮ್ಮನೇಲಿ ಬಿಸಿ ಬಿಸಿ ನೀರು ಸ್ನಾನ ಮಾಡಿದ್ನಲ್ಲ, ತಲೆನೋವೆಲ್ಲ ಹೋಗಿ ಸಮಾಧಾನ ಆಯಿತು ಅಂತ ಹೇಳಿದೆ ಅಷ್ಟೆ. ಹೌದಾ? ಎಲ್ಲಿ ನಿನ್ನ ಹೆಂಡತಿ ಕಾಣ್ತಾ ಇಲ್ಲ? ಇನ್ನೂ ಎದ್ದಿಲ್ವಾ? ಅದು ಚಿಕ್ಕಮ್ಮ, ಆದಿ, ಬೆಳಗ್ಗೆಯಿಂದ ಬಂದೇ ಇಲ್ವಲ್ಲ ಅವಳು? ನಿನ್ನ ರೂಮಲ್ಲಿ ಇಲ್ವಾ ಅವಳು? ಅಮ್ಮ, ಬೆಳಗ್ಗೆಯಿಂದ ಆ ವ್ಯಕ್ತಿ ಕಾಣ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ಯಾ? ಇದಕ್ಕೂ ಟೆನ್ಷನ್ ಮಾಡ್ಕೋಬೇಕಾ?
ಅವಳೇನು ಇಷ್ಟಪಟ್ಟು ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳ? ಅವಳ ತಂದೆ ಮನೆಗೆ ಹೋಗಿರ್ತಾಳೆ. ಏ ದೇವಕಿ, ಏನು ಮಾತು ಅಂತ ಆಡ್ತೀಯ ನೀನು? ಆದಿ, ಫೋನ್ ಮಾಡೋಳಿಗೆ. ಅಜ್ಜಿ, ಅವಳ ಹತ್ರ ಫೋನ್ ಎಲ್ಲಿದೆ ಅಜ್ಜಿ? ಅಯ್ಯೋ ದೇವ್ರೆ, ಅಲ್ಲ ಅವ್ರ ಮನೆಗಾದ್ರೂ ಫೋನ್ ಮಾಡಿ ಕೇಳೋದಲ್ವಾ? ಅಮ್ಮ, ಅವಳು ಊರೇನು ಹತ್ರ ಇದೆಯಾ? ಅಷ್ಟು ದೂರ ಟ್ರಾವೆಲ್ ಮಾಡಬೇಕಲ್ವಾ? ನಾವೀಗಲೇ ಕಾಲ್ ಮಾಡಿ ಕೇಳಿದ್ರೆ ಅವ್ರ ಮನೆಯವ್ರು ಗಾಬರಿ ಆಗಲ್ವಾ? ಅವಳು ಹೋಗಿ ತಲುಪಿದ್ಮೇಲೆ ಅವಳೇ ಕಾಲ್ ಮಾಡ್ತಾಳೆ. ನೀನೇನು ಟೆನ್ಷನ್ ತಗೋಬೇಡ. ಆದಿ, ಬಾರೋ, ತಿಂಡಿ ತಿನ್ನು. ಬೇಡ ಅಮ್ಮ, ಇವತ್ತು ಕಾಲೇಜ್ ಫಸ್ಟ್ ಡೇ ಅಲ್ವಾ, ಫ್ರೆಂಡ್ಸ್ ಜೊತೆ ಬ್ರೇಕ್ಫಾಸ್ಟಿಗೆ ಜಾಯ್ನ್ ಆಗ್ತೀನಿ. ಬಾಯ್ ಅಮ್ಮ. ಬಾಯ್ ಅಪ್ಪ. ಬಾಯ್ ಬಾಯ್ ಬಾಯ್. ಆಲ್ ದಿ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು ಅಂಜು. ರೀ, ಕೂತ್ಕೊಳ್ಳಿ, ತಿಂಡಿ ಬಡಿಸ್ತೀನಿ. ಅದೇ ನೀವು ಕೂತ್ಕೊಳ್ಳಿ. ಸಂಜೀವ, ಇಷ್ಟು ಬೇಗ ರೆಡಿಯಾಗಿ ಹೊರಡ್ಬಿಟ್ಟಿಯೇನೋ? ತಿಂಡಿ ಹಾಕ್ಕೊಡ್ಲಾ? ಅಮ್ಮ, ನಂಗೆ ತಿಂಡಿ ಬೇಡ, ಹಸಿವಿಲ್ಲ ಯಾಕೋ. ಸಂಜೀವ, ನೀನು ರಾತ್ರಿ ಕೂಡ ಏನೂ ತಿಂದಿಲ್ಲ ಕಣೋ. ಹುಷಾರಾಗಿದೆಯಾ ತಾನೇ? ಅಮ್ಮ, ಆರಾಮಾಗಿದ್ದೀನಿ, ನನಗೇನಾಗಿಲ್ಲ. ಕಣ್ಕಲ್ ನೋಡಿ ಹೇಗಾಗಿದೆ. ರಾತ್ರಿ ನಿದ್ದೆ ಇಲ್ಲದೆ ಇಬ್ರು ಮಾತಾಡ್ತಾನೆ ಇದ್ರಾ? Your balance is insufficient to make this call. Please recharge now. ಪಾಪ ಕಣೋ ಅಮೃತ, ತುಂಬ ನೊಂದ್ಕೊಂಡಿದ್ದಾಳೆ. ಅವಳ ತಮ್ಮನ ಮೇಲೆ ಅವಳಿಗೆ ತುಂಬ ಪ್ರೀತಿ. ನಿನಗೆ ಲಕ್ಷ್ಮಿ ಮೇಲೆ ಹೇಗೋ ಹಾಗೆ ಅವಳಿಗೂ ಆದಿ ಮೇಲೆ. ಸಂಜೀವ, ನೀನೇನು ಬೇಜಾರು ಮಾಡ್ಕೋಬೇಡುವ, ಎಲ್ಲ ಸರಿ ಹೋಗುತ್ತೆ. ಅಮ್ಮ, ನನಗೆ ಸುಸ್ತಷ್ಟೇ, ನೀನೇನು ತಲೆ ಕೆಡಿಸ್ಕೋಬೇಡ. ಸರಿ, ಟಿಫಿನ್ ಬಾಕ್ಸ್ ತೊಗೊಂಬನ್ನಿ, ನಾವು ಹೊರಡಬೇಕು. ಸರಿ. ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ. ಒಂದು ನಿಮಿಷ, ನಿಮ್ಮ ಫೋನ್ ಬೇಕಿತ್ತು. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.